ಎಲ್ಲರಿಗೂ ನಮಸ್ಕಾರ. ನಾನು ನಿಶ್ಮಾ ಕೂರ್ಗ್. ರೆವಿನ್ಯೂ ಇಲಾಖೆಯಲ್ಲಿ ವಿವಿಧ ಉದ್ಯೋಗಗಳ ನೇಮಕಾತಿ ಅರ್ಜಿ ಆಹ್ವಾನ. ಈಗಾಗಲೇ ಪ್ರಕಟವಾದ ಹಿಂದಿನ ಅಧಿಸೂಚನೆಯ ನಂತರ ಕರ್ನಾಟಕ ಕಂದಾಯ ಇಲಾಖೆ, ಕರ್ನಾಟಕ ರೆವಿನ್ಯೂ ಡಿಪಾರ್ಟ್ಮೆಂಟ್ ಗ್ರಾಮ ಆಡಳಿತ ಅಧಿಕಾರಿ ಉದ್ಯೋಗ ನೇಮಕಾತಿ ಇತ್ತೀಚೆಗೆ ಪ್ರಕಟಿಸಿದೆ. ಈ ಉದ್ಯೋಗ ಈಗಾಗಲೇ ಹಲವು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದ್ದರು. ಅಷ್ಟೇ ಅಲ್ಲದೆ ಸರ್ಕಾರವು ಕಡ್ಡಾಯಗೊಳಿಸಿದ್ದ ವಯಸ್ಸಿನ ಮಿತಿಯಲ್ಲಿ ಸಡಿಲವಾಗಿದೆ. ಅಂದರೆ ಮೊದಲು ವಯಸ್ಸಿನ ಮಿತಿ ಇತ್ತು, ಇವಾಗ ವಯಸ್ಸಿನ ಮಿತಿ ಇಲ್ಲ ಅನಿಸುತ್ತೆ. ಈ ಅರ್ಜಿಯನ್ನು ಆನ್ಲೈನ್ ಮುಖಾಂತರ ಸಲ್ಲಿಸ್ಬೋದು. ಅದು ಹೇಗೆ ಎಲ್ಲಿ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರೋ ಹೊಸದಾಗಿ, ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ಈ ಥರ ಏನೇ ಫ್ರೀಯಾಗಿರೋದು, ಜಾಬ್ದು, ಮಕ್ಕಳದ್ದು ಸ್ಕಾಲರ್ಶಿಪ್ದು, ಎಜುಕೇಷನ್ದು ಏನೇ ವೀಡಿಯೋಸ್ ಇದ್ರೂ ನಾನು ಖಂಡಿತ ನಿಮ್ಮ ಮುಂದೆ ತರ್ತೀನಿ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿಡಿ. ಈ ಕೆಲಸಕ್ಕೆ 1000 ಸೀಟ್ಗಳು ಖಾಲಿ ಇದೆ. ಇದು ಅರ್ಜಿ ಹಾಕೋರು ಸೆಕೆಂಡ್ PUC ಆಗಿರಬೇಕು, ಮತ್ತು ಡಿಪ್ಲೊಮೊ ಆಗಿ ಇರೋರು, ITI ಕೋರ್ಸ್ ಆದವರು, ಜೂನಿಯರ್ ಲೆವೆಲ್ ಡಿಪ್ಲೊಮೊ ಕೋರ್ಸ್ ಆದವರು ಬೇಕಾದ್ರೂ ಅರ್ಜಿ ಹಾಕ್ಬೋದು. ಈಗಿನ ವಯಸ್ಸಿನ ಮಿತಿ 18ರಿಂದ 35 ವರ್ಷಗಳ ಇರೋರಿಗೆ ಇದಕ್ಕೆ ಅರ್ಜಿ ಹಾಕ್ಬೋದು, ಈ ಜಾಬ್ಗೆ ಅರ್ಜಿ ಹಾಕ್ಬೋದು. ಮತ್ತು SC ST ಆದರೆ ವಯಸ್ಸು 40 ವರ್ಷಗಳಿಗೆ ಗಂಟ ಇದೆ. ಮತ್ತು 2A 2B 3A 3B ವಯಸ್ಸಿನ ಮಿತಿ 38 ವರ್ಷಗಳ ಗಂಟ ಇದೆ. ಮತ್ತು ಇದರಲ್ಲಿ ಆಯ್ಕೆ ಆಗಿರೋರು ಎಲ್ಲರಿಗೂ, ಅರ್ಜಿ ಸಲ್ಲಿಸಿರೋ ಎಲ್ಲರಿಗೂ ಕೆಲಸ ಸಿಗುತ್ತೆ ಅಂತ ಅಲ್ಲ, ಅದರಲ್ಲೂ ಆಯ್ಕೆ ಮಾಡ್ತಾರೆ ಜನಗಳನ್ನ. ಅದರಲ್ಲಿ ಆಯ್ಕೆ ಆದವರಿಗೆ ಮಂತ್ಲಿ ಸ್ಯಾಲ್ರಿ ಅಂತ 21,400, 42,000 ಹೀಗೆ ಇರುತ್ತೆ. ಮತ್ತು ಅರ್ಜಿ ಆನ್ಲೈನಿಂದಲೇ ಅರ್ಜಿ ಹಾಕೋಕ್ಕಾಗೋದು. ಅರ್ಜಿ ಹಾಕಕ್ಕೆ ಹೋಗೋರು ಮೇಯ್ನಾಗಿ ಅವರು ಇಷ್ಟು ಓದಿದ್ದಾರೆ ಅನ್ನೋ ಪ್ರೂಫು ತೋರಿಸ್ಬೇಕು, ಅವ್ರ ಏಜಿನ ಪ್ರೂಫನ್ನು ತೋರಿಸ್ಬೇಕಾಗತ್ತೆ. ಮತ್ತು ಏನಂದರೆ ಕರ್ನಾಟಕದಲ್ಲಿ ವಿಶೇಷವಾಗಿ ಗ್ರಾಮೀಣ ಆಡಳಿತದ ಸರ್ಕಾರ ಉದ್ಯೋಗಗಳು ಬಯಸುವ ಅರ್ಹ ಅಭ್ಯರ್ಥಿಗಳು ಇಂದು ಉತ್ತಮ ಅವಕಾಶಗಳಿದೆ. ಏಜಿನ ಮಿತಿಗಳು ತುಂಬ ಪ್ರಾಬ್ಲಮ್ಗಳ ಮುಂದೆ ಬರ್ತಿತ್ತು, ಇವಾಗ ಅಷ್ಟೇನಿಲ್ಲ. ಅದಕ್ಕೋಸ್ಕರ ಯಾರಿಗೆ ಬೇಕಾದರೂ ಟ್ರೈ ಮಾಡ್ಬೋದು. ಈ ತಿಂಗಳ ಕೊನೆಯ ಗಂಟನೂ ಟೈಮ್ ಇದೆ. ಯಾರಿಗಾದರೂ ಈ ಹೇಳಿರೋ ಜಾಬ್ನ ಪಡ್ಕೋಬೇಕು ಅಂತ ಇಂಟ್ರೆಸ್ಟ್ ಇರೋರು ಹೋಗಿ ಟ್ರೈ ಮಾಡ್ಬೋದು. ಈ ಅರ್ಜಿ ಹಾಕೋಕ್ಕೆ ಹೋಗಕ್ಕೆ ನಿಮ್ಮದು ID ಪ್ರೂಫ್ ಬೇಕಾಗುತ್ತೆ, ಬರ್ತ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಮತ್ತು ನಿಮ್ಮ ಎಜುಕೇಷನ್, ನೀವು ಏನು ಎಜುಕೇಷನ್ ಮಾಡಿದ್ದೀರಾ ಅದ್ರದ್ದು ಪ್ರೂಫು ಬೇಕಾಗುತ್ತೆ. ಇದನ್ನ ತಗೊಂಡೋಗಿ ಆನ್ಲೈನಲ್ಲಿ, ಇವಾಗ ಆನ್ಲೈನಲ್ಲಿ ಅಪ್ಲೈ ಮಾಡಿದವ್ರಿಗೆ ಎಲ್ಲ ಜಾಬ್ ಸಿಗುತ್ತೆ ಅಂತ ಇಲ್ಲ, ಅದರಲ್ಲಿ ಕೆಲವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಸೆಲೆಕ್ಟ್ ಮಾಡಿಬಿಟ್ಟು ಲಕ್ಕಿದ್ರೆ ನಿಮಗೂ ಸಿಗ್ಬೋದಲ್ಲ. ಟ್ರೈ ಮಾಡಿ ನೋಡಿ. ಟ್ರೈ ಮಾಡೋದ್ರಲ್ಲಿ ತಪ್ಪೇನಿಲ್ವಲ್ಲ. ಕೆಲಸ ಇಲ್ಲ ಅಂತ ಎಷ್ಟೋ ಜನ ಇದ್ದಾರೆ, ಇಂಥದ್ರಲ್ಲಿ ಟ್ರೈ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಒಳ್ಳೆ ಕೆಲಸನೇ, ಒಳ್ಳೆ ಸ್ಯಾಲ್ರಿನೂ ಇದೆ. ಒಂದು ಸತಿ ಟ್ರೈ ಮಾಡಿ ನೋಡಿ, ನೀವು ಖಂಡಿತ ಸಿಕ್ಕೇ ಸಿಗುತ್ತೆ. ಮತ್ತು ಮೊದಲೊಂದು ವಿಡಿಯೋ, ಫಸ್ಟ್ ಟೈಮ್ ನಾನೊಂದು ವಿಡಿಯೋ ಹಾಕಿದ್ದೆ ಸರ್ಕಾರಿ ಮಕ್ಕಳಿಗೆ ಊಟದ ವಿಷಯದ ಬಗ್ಗೆ. ಅದು ಇವತ್ತು ಸರ್ಕಾರದಿಂದ, ಇವತ್ತು ನಿನ್ನೆ ಏನೋ ಇನ್ನೂ ಒಳ್ಳೆ ವಿಷಯ ಬಂದಿದೆ. ಡೈಲಿ ಮಕ್ಕಳಿಗೆ ಮೊಟ್ಟೆ ಕೊಡಬೇಕು, ಬಾಳೆಹಣ್ಣು ಕೊಡಬೇಕು ಅಂತ ಎಲ್ಲ. ಅಂದರೆ ಸರ್ಕಾರದಿಂದ ತುಂಬ ಹೆಲ್ಪ್ ಆಗ್ತಿದೆ. ತುಂಬ ಜನಗಳಿಗೆ ಒಂದೊಂದು ಆಫರ್ಗಳು ಬರ್ತಾನೇ ಇದೆ. ಒಳ್ಳೆಯದಾಗಲಿ. ಈ ಥರ ಇನ್ನೂ ಆಫರ್ಗಳನ್ನ ಸಿಕ್ಕಿದ್ರೆ ಖಂಡಿತ ನಾನು ವೀಡಿಯೋಗಳನ್ನ ಮಾಡಿ ಹಾಕ್ತೀನಿ. ಥ್ಯಾಂಕ್ ಯು. ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.